ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಚರಕ್ ಕಂಪನಿ ಅವರದು ಲೂನಾರೆಕ್ಸ್ ಫೋರ್ಟ್ ಕ್ಯಾಪ್ಸ್ಯೂಲ್ಸ್ ಬಗ್ಗೆ. ಲೂನಾರೆಕ್ಸ್ ಫೋರ್ಟ್ ಕ್ಯಾಪ್ಸ್ಯೂಲ್ ಅಂದ್ರೆ ಏನು, ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ ಏನೇನು ಇರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಬಳಸ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡಬಹುದು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಮತ್ತು ನೀವು ತೊಗೊಳೋದಕ್ಕಿಂತ ಮುಂಚೆ ನೀವು ಏನೇನು ಸಾವಧಾನಿ ತಗೋಬೇಕ್ರಿ, ಮುಂಜಾಗ್ರತೆ ಏನೇನು ತಗೋಬೇಕು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಲೂನಾರೆಕ್ಸ್ ಫೋರ್ಟ್ ಕ್ಯಾಪ್ಸ್ಯೂಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಆಗಿರ್ಬೋದು, ಗ್ರಂಥ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಅದ್ರ ಒಳಗಡೆ ಇದ್ರದ್ದು ಉಲ್ಲೇಖ ಸಿಗಂಗಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಆಯುರ್ವೇದಿಕ್ ಫಾರ್ಮಸಿದವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನ ಉಪಯೋಗ ಮಾಡಿ, ಇಲ್ಲ ಹರ್ಬ್ಸ್ ನ, ನ್ಯಾಚುರಲ್ ಹರ್ಬ್ಸ್ ನ ಪ್ರಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡ್ತಿರ್ತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ಕೊಂತಾರ, ಅದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕು ಇರ್ತೈತಿ. ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ಲೂನಾರೆಕ್ಸ್ ಫೋರ್ಟ್ ಕ್ಯಾಪ್ಸ್ಯೂಲ್ಸ್ ನೋಡ್ರಿ, ಮಹಿಳೆಯವ್ರ ಮೈಯಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧ ಬೇರೆ ಬೇರೆ ತರದ ರೋಗ ಏನಾಗ್ತಾವ ನೋಡ್ರಿ, ಡಿಸಾರ್ಡರ್ಸ್ ಏನಾಗ್ತಾವೋ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಈ ಕ್ಯಾಪ್ಸ್ಯೂಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಚರಕ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಅವರು. ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡಬಹುದು ಅಂದ್ರೆ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡಬಹುದು. ಅಂದ್ರೆ ನಿಮ್ಮ ಮನೆಯೊಳಗ ನಾರ್ಮಲ್ ತಾಪಮಾನ ನೀವು ಇದನ್ನ ಇಡಬಹುದು. ಈಗ ಮಾತಾಡೋಣ ಈ ಕ್ಯಾಪ್ಸ್ಯೂಲ್ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಅದಾವಪ್ಪ ಅಂದ್ರೆ, ಇದ್ರೊಳಗೆ ನೋಡ್ರಿ ಮೇಥಿಕ, ಅಶೋಕ, ಅಲೋವೆರಾ, ಮತ್ತು ಇದ್ರೊಳಗೆ ಕ್ಯಾರೆಟ್, ಗಜ್ರಿ, ಗೋಕ್ಷೂರ, ಹಿರಬೋಲ್, ತ್ರಿವೃತ, ಕೃಷ್ಣ ಜೀರಕ, ರಾಯನ, ಸುವ, ಮತ್ತು ಸಾರ್ಗವ, ಡ್ರಮ್ ಸ್ಟಿಕ್ ಅಂದ್ರೆ ನುಗ್ಗಿಕಾಯಿ ಇರ್ತೈತ್ರಿ, ಮತ್ತು ಶುಂಠಿ, ಶತಾವರಿ, ವನ್ಸಗಂಥ, ಮತ್ತೆ ಇದ್ರೊಳಗ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದು ಲಘುನ ಕೆಡಬಾರ್ದು ಕ್ಯಾಪ್ಸೂಲ್ ಅನ್ನೋದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ. ಮತ್ತೆ ಇದ್ರೊಳಗ ಉಲತ್ ಕಂಬೋಲ್ ಅಂತ ಇರ್ತೈತ್ರಿ ಒಂದು ಇಂಗ್ರೀಡಿಯೆಂಟ್. ಅದು ಏನ್ ಮಾಡತ್ತಪ್ಪ ಅಂದ್ರೆ ಮಹಿಳೆಯವ್ರ ಮುಟ್ಟು ಬರಾಬರಿ ಹೋಗ್ತಾರಂಗಿಲ್ಲ ನೋಡ್ರಿ, ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಇದ್ರೊಳಗ ಮೂಲಕ ಅಂದ್ರೆ ಮೂಲಂಗಿ ಇರ್ತೈತಲ್ಲ, ಅದು ಮಹಿಳೆಯವ್ರದ್ದು ಪೀರಿಯಡ್ಸ್ ಟೈಮ್ ಟು ಟೈಮ್ ಆಗ್ಲಿ ಅನ್ನೋದು ನೋಡ್ಕೊಂಡು ಹೋಗ್ತೈತಿ. ಮತ್ತೆ ಇದ್ರೊಳಗೆ ಗಜ್ರಿ ಬೀಜ ಮೂಲ ಅದು ಏನ್ ಇರ್ತೈತಿ ನೋಡ್ರಿ, ಗಜ್ರಿ ಬೀಜ ಅದು ಇಸ್ಟ್ರೋಜೆನಿಕ್ ಹಂಗೆ ಕೆಲಸ ಮಾಡ್ತೈತಿ. ಅದೇನ್ ಮಾಡ್ತೈತಪ್ಪ ಅಂದ್ರ ಮಹಿಳೆಯವ್ರಿಗೆ ಒಟ್ಟ ಪೀರಿಯಡ್ಸ್ ಆಗ್ತಿರಂಗಿಲ್ಲ ನೋಡ್ರಿ, ಇಲ್ಲ ಆಗಾಕ ಕುಂತೈತಿ ಅಂದ್ರೆ ಬಹಳ ಕಡಿಮೆ ಆಗ್ತೈತಿ, ಇಲ್ಲ ಬಹಳ ಜಾಸ್ತಿ ಆಗ್ತೈತಿ. ಈ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಈಗ ಮಾತಾಡೋಣ ಈ ಕ್ಯಾಪ್ಸ್ಯೂಲ್ಸ್ ಏನದಾವ ನೋಡ್ರಿ, ಡಾಕ್ಟರ್ ನಿಮ್ಗೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ, ಇದರ ಇಂಡಿಕೇಶನ್ ಬಗ್ಗೆ. ಒಂದೇದ್ ನೋಡ್ರಿ, ಮಹಿಳೆಯವ್ರದ್ರಾಗ ಇನ್ಫರ್ಟಿಲಿಟಿ ಸಮಸ್ಯೆ ಇರ್ತೈತಿ ನೋಡ್ರಿ, ಮಹಿಳೆಯವರಿಗೆ ಮಕ್ಕಳು ಆಗ್ತಿರಂಗಿಲ್ಲ. ಎದ್ರ ಸಂಬಂಧ, ಯಾವ ಸಮಸ್ಯೆ ಸಂಬಂಧಪ್ಪ ಅಂದ್ರ ಅವ್ರ ಓವರೀಸ್ ನಂತರ ತತ್ತಿ ಬಿಡುಗಡೆ ಆಗ್ತಿರಂಗಿಲ್ಲ. ಸೊ ಅಂತ ಮಹಿಳೆಯವರಿಗೆ ಆ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ಮಹಿಳೆಯವರಿಗೆ ಮುಟ್ಟು ಏನಿರ್ತೈತಿ ನೋಡ್ರಿ, ಟೈಮ್ ಟು ಟೈಮ್ ಆಗಂಗಿಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತೈತಿ. ಇಲ್ಲ ಮಹಿಳೆಯವರಿಗೆ ಎಮೆನೋರಿಯಾ ಸಮಸ್ಯೆ ಇರ್ತೈತಿ, ಒಟ್ಟ ಮೊಟ್ಟ ಆಗಿಲ್ಲ, 3 ತಿಂಗಳಾತು 4 ತಿಂಗಳಾತು, ಸೊ ಅದನ್ನ ಗುಣಪಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ಮಹಿಳೆಯವರಿಗೆ ಡಿಸೆಮೆನೋರಿಯಾ ಸಮಸ್ಯೆ ಐತಂದ್ರ ಅಂದ್ರ ಮುಟ್ಟ ಆಗೋ ಟೈಮಿಗೆ ಪೀರಿಯಡ್ಸ್ ಟೈಮ್ನಾಗ ಬಹಳ ವಿಪರೀತ ಕೈಕಾಲು ಹರಿಯೋದು, ಹೊಟ್ಟೆ ನೋವು ಆಗೋದು, ಮತ್ತು ಕಾಲ್ಮಡಿ ಜಗದಾಗ ಬಹಳ ನೋವು ಆಗೋದು, ಇವೆಲ್ಲ ಸಮಸ್ಯೆ ಆಗ್ತಾವ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ. ಇಲ್ಲ ಮಹಿಳೆಯವರಿಗೆ ಲ್ಯೂಕೋರಿಯಾ ಸಮಸ್ಯೆ ಐತೆ ಅಂದ್ರ, ಬಿಳೆ ನೀರು ಹೋಗ್ತೈತಂದ್ರ, ಇಲ್ಲ ಮಹಿಳೆಯವ್ರ ಮೈಯಾಗ ಯಾವುದೇ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸುತ್ತಾ. ಇಲ್ಲ ಮಹಿಳೆಯವರಿಗೆ ಆಲಿಗೋಮೆನೋರಿಯಾ ಅಂದ್ರೆ ಪೀರಿಯಡ್ ಬರ್ತೈತ್ರಿ, ಆದ್ರೆ ಬಹಳ ಸ್ವಲ್ಪ ಬರ್ತೈತಿ. ಈ ಸಮಸ್ಯೆ ಮತ್ತೆ ಇದನ್ನ ಬಿಟ್ಟು ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರೆದು ಕೊಡಬಹುದು, ಅಲ್ಲಿ ಕೂಡ ನೀವು ಇದನ್ನ ಬಳಸಬಹುದ್ರಿ. ಈಗ ಮಾತಾಡೋಣ ಇದ್ರದ್ದು ಡೋಸೇಜ್ ಬಗ್ಗೆ, ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಮಹಿಳೆಯರ ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರಿಗೆ ಡಾಕ್ಟರ್ ಯಾವ ರೀತಿ ಇದನ್ನ ತಗೊಳ್ಳಿಕ್ಕೆ ಹೇಳ್ತಾರಪ್ಪ ಅಂದ್ರೆ ನೋಡ್ರಿ, 1 ಕ್ಯಾಪ್ಸ್ಯೂಲ್ ಏನಿದೆ ನೀವು ದಿನಕ್ಕೆ 2 ಹೊತ್ತು ತಗೋಬಹುದು. 1 ಕ್ಯಾಪ್ಸ್ಯೂಲ್ ಬೆಳಿಗ್ಗೆ, 1 ಕ್ಯಾಪ್ಸ್ಯೂಲ್ ರಾತ್ರಿ. ಇದನ್ನ ಯಾವಾಗ್ಲೂ ಊಟ ಆದ್ಮೇಲೆ ತಗೋಬೇಕ್ರಿ. ಮತ್ತೆ ಇದನ್ನ ನೀವು ನಾರ್ಮಲ್ ನೀರ್ ಜೊತೆಗೆ ತಗೋಬಹುದ್ರಿ, ಇಲ್ಲ ಉಗುರು ಬೆಚ್ಚ ನೀರ್ ಜೊತೆ ಕೂಡ ತಗೋಬಹುದು. ಈಗ ಮಾತಾಡೋಣ ಎಷ್ಟು ದಿನದ
ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದಪ್ಪ ಅಂದ್ರೆ ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಗೆ ಹಿಸ್ಟ್ರಿ ತೊಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ಮತ್ತೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಇದನ್ನ ಬರೆದು ಕೊಡಾಕುಂತಾರ, ನಿಮ್ಮ ಬಾಡಿ ಕಂಡೀಷನ್ ಏನಿದೆ ಅದನ್ನ ನೋಡಿಕೊಂಡು ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಬಳಸಕ್ಕೆ ಹೇಳಾಕುಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದನ್ನ ನೋಡ್ರಿ ಜನರಲಿ 2-3 ತಿಂಗಳ ನಿಮ್ಗೆ ಸೀರಿಯಸ್ ಪ್ರಾಬ್ಲಮ್ ಇತ್ತಂದ್ರೆ 2-3 ತಿಂಗಳು ತೊಗೊಳಕ್ ಹೇಳ್ತಾರ್ರಿ. ಆದ್ರ ಇದ್ರ ಜೊತೆಗೆ ಕೆಲವೊಂದಿಷ್ಟು ಬೇರೆ ಮೆಡಿಸಿನ್ಸ್ ಕೂಡ ಕೊಟ್ಟಿರ್ತಾರ್ರಿ. ಅದ್ರಲ್ಲೇ ನಿಮ್ಗೆ ಇನ್ನಿಷ್ಟು ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಮಾತಾಡೋಣ, ಇದನ್ನ ಏನಾರ ನೀವು ಬಳಸಕ್ ಕುಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್. ಈಗ ಮಾತಾಡೋಣ, ನೀವು ಇದರಿಂದ ತೊಗೊಳೋದಕ್ಕಿಂತ ಮುಂಚೆ ಇಲ್ಲ ತೊಗೊಂಡಾದ್ಮೇಲೆ ಏನು ಮುಂಜಾಗೃತಿ ಏನೇನು ತೊಗೋಬೋದಪ್ಪ ಅಂದ್ರೆ ನೋಡ್ರಿ, ಇದನ್ನ ಕ್ಯಾಪ್ಸೂಲ್ ನೀವೇನಾದ್ರು ತೊಗೊಳಕ್ ಕುಂತೀರಂದ್ರೆ ಮಹಿಳೆಯವರು ಸ್ಮೋಕಿಂಗ್ ಮಾಡಕ್ ಹೋಗ್ಬಾರ್ದು, ಮತ್ತೆ ಡ್ರಿಂಕ್ಸ್ ಸೆರೆ ಕುಡಿಲಿಕ್ಕೆ ಹೋಗ್ಬಾರ್ದ್ರಿ. ಮತ್ತು ಮಹಿಳೆಯವರು ಈ ಕ್ಯಾಪ್ಸೂಲ್ ತೊಗೊಳಕ್ ಕುಂತೀರಂದ್ರೆ ನೀವು ಹಸಿರು ತರಕಾರಿ ಚಲೋತ್ನಾಗ ತಿನ್ಬೇಕು, ಹಣ್ಣು ಚಲೋತ್ನಾಗ ತಿನ್ಬೇಕು, ಚಲೋತ್ನಾಗ ನೀರು ಕುಡಿಬೇಕು, ಮತ್ತು ಫಿಸಿಕಲಿ ಆಕ್ಟಿವ್ ಇರ್ಬೇಕ್ರಿ. ವಾಕಿಂಗ್ ಮಾಡ್ರಿ, ಲೈಟ್ ಎಕ್ಸಸೈಸ್ ಮಾಡ್ರಿ, ಮತ್ತು ಬಹಳ ಜಾಸ್ತಿ ಎಣ್ಣೆ ಪದಾರ್ಥ ಮಸಾಲೆ ಆಹಾರ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಫ್ಯಾಟಿ ಫುಡ್ಸ್ ಜಾಸ್ತಿ ತೊಗೊಳಿಕ್ ಹೋಗ್ಬೇಡ್ರಿ, ನಾನ್ ವೆಜ್ ಐಟಮ್ ಜಾಸ್ತಿ ತೊಗೊಳಿಕ್ ಹೋಗ್ಬೇಡ್ರಿ. ಈಗ ಮಾತಾಡೋಣ ಇದ್ರದ್ದು ಮೂಲ್ಯದ ಬಗ್ಗೆ. ಇದು ನೋಡ್ರಿ ನಿಮ್ಗೆ 130 ರೂಪಾಯಿದಾಗ 130 ರೂಪೀಸ್ನಾಗ 20 ಕ್ಯಾಪ್ಸೂಲದ್ದು ಒಂದು ಪ್ಯಾಕ್ ಸಿಗ್ತೈತ್ರಿ, ಲೂನಾರೆಕ್ಸ್ ಫೋರ್ಟ್ ಕ್ಯಾಪ್ಸೂಲದ್ದು. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಆಯುರ್ವೇದಿಕ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನು ಒತ್ತಿಬಿಡ್ರಿ. ಅದನ್ನು ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಲೈಕ್ ಬಟನ್ನ ಪ್ರೆಸ್ ಮಾಡಿರಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿರಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.